ನಿಜವಾದ 150 cc ಕಿಂಗ್ ಅಂತ ಕರೀತಾರೆ. ಯಾಕಂದರೆ ಬೇರೆ 200 cc ಏನಿರ್ತವೆ ಆ 200 cc ಟಕ್ಕರ್ ಕೊಡೋ ಗಾಡಿ ಇದು. ರೋಡಲ್ಲಿ ತೊಗೊಂಡೋದ್ರೆ ಏನಂದ್ರೆ ಗೈಸ್ ಒಳ್ಳೆ ಸೂಪರ್ ಬೈಕ್ ಲುಕ್ ಥರ ಕಾಣಿಸುತ್ತೆ ಈ R15 V4. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ನಮ್ಮ ಮುಂದೆ ಇರೋದು ಅಂದ್ರಪ್ಪ 2026 ಮಾಡಲ್ಲು ಯಮಹಾ R15 V4 ನೋಡಿ ಯಾವ ಥರ ಇದೆ. ಬ್ಲೂ ಕಲರ್ ಎಡಿಷನ್ ಮಾತ್ರ ಆಯಿತು. ಆಮೇಲೆ ಇದನ್ನು ಗಾಯ್ಸ್ ನಿಜವಾದ 150 cc ಕಿಂಗ್ ಅಂತ ಕರೀತಾರೆ. ಯಾಕಂದರೆ ಬೇರೆ 200 cc ಏನಿರ್ತವೆ ಆ 200 cc ಟಕ್ಕರ್ ಕೊಡೋ ಗಾಡಿ ಇದು. ಈ 2026 ಮಾಡಲು ಇನ್ನೂ ಶಾರ್ಪ್ ಮತ್ತು ಇನ್ನೂ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ರೋಡಲ್ಲಿ ತೊಗೊಂಡೋದ್ರೆ ಏನಂದ್ರೆ ಗೈಸ್ ಒಳ್ಳೆ ಸೂಪರ್ ಬೈಕ್ ಲುಕ್ ಥರ ಕಾಣಿಸುತ್ತೆ ಈ R15 V4 ಆಗಲಿ V3 ಆಗಲಿ ಯಾವುದೇ ಗಾಡಿ ಆಗಲಿ ಯಮಹಾದವ್ರು ಬಿಟ್ಟಿರೋದು ಒಳ್ಳೆ ಸೂಪರ್ ಬೈಕ್ ಫೀಲ್ ಕೊಡುತ್ತೆ ಗೈಸ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the ಇಂಜಿನ್ ವಿಷಯಕ್ಕೆ ಬಂದರೆ ಗಾಯ್ಸ್ ಇದರಲ್ಲಿ 155 cc ಲಿಕ್ವಿಡ್ ಕೂಲ್ ಇಂಜಿನ್ ಸಿಂಗಲ್ ಸಿಲಿಂಡರ್ VVA ಇಂಜಿನ್ ಜೊತೆಗೆ ಬರುತ್ತೆ. ಪವರ್ ಬಂದು 18.4 PS ಆದರೆ ಟಾರ್ಕ್ ಬಂದು 14.2 Nm ಕೊಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ ನಿಮಗೆ. ಗೇರ್ ಬಾಕ್ಸ್ ವಿಷಯಕ್ಕೆ ಬಂದರೆ ಗಾಯ್ಸ್ ಇದರಲ್ಲಿ ಬಂದುಬಿಟ್ಟು 6 ಸ್ಪೀಡ್ ಗೇರ್ ಬಾಕ್ಸ್ ಜೊತೆಗೆ ಅಸಿಸ್ಟೆಂಟ್ ಆ್ಯಂಡ್ ಸ್ಲಿಪ್ಪರ್ ಕ್ಲಚ್ ಇದೆ. ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ ಇದರಲ್ಲಿ ಬಂದುಬಿಟ್ಟು ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾರೆ. ಓನ್ಲಿ ಫ್ರಂಟ್ ಶಿಫ್ಟಿಂಗ್ ಆಗುತ್ತೆ, ಬ್ಯಾಕ್ ಶಿಫ್ಟಿಂಗ್ ಆಗಲ್ಲ. ಹಾಗೆ ಗೈಸ್ ಸಸ್ಪೆನ್ಷನ್ ವಿಷಯಕ್ಕೆ ಬಂದರೆ ನಿಮ್ಗೆ ಇದರಲ್ಲಿ USD ಫ್ರಂಟ್ ಫೋಕ್ಸ್ ಕೊಟ್ಟಿದ್ದಾರೆ. ಮತ್ತು ರೇರಲ್ಲಿ ಬಂದುಬಿಟ್ಟು ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ರೋಡಲ್ಲಾಗಲಿ ಎಲ್ಲ ಹೋಗ್ತಾ ಇರೋವಾಗ ಒಳ್ಳೆ ಸ್ಟೇಬಿಲಿಟಿ ಕೊಡುತ್ತೆ ನಿಮಗೆ ಈ 2026 ಮಾಡಲಲ್ಲಿ. ಇನ್ನು ಬ್ರೇಕಿಂಗ್ ವಿಷಯಕ್ಕೆ ಬಂದರೆ ಗೈಸ್ ಇದರಲ್ಲಿ ಡ್ಯುವೆಲ್ ಚಾನಲ್ ಬ್ರೇಕಿಂಗ್ ABS ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಎರಡರಲ್ಲೂ ಬೆಂಬ್ರೋ ಬ್ರೇಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಮತ್ತು ಹೈ ಸ್ಪೀಡಲ್ಲಿ ಸೂಪರ್ ಸ್ಟಾಪಿಂಗ್ ಪವರ್ ಇರುತ್ತೆ. ಎರಡರಲ್ಲೂ ನಿಮ್ಗೆ ಒಂದೇ ಬೆಂಬ್ರೋ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ನಿಮ್ಗೆ ಕಂಪೇರ್ ಟು ಅದರ್ ಮಾಡೆಲ್ಗೆ. ಅಲ್ಲ ಇದೆಂಥದ್ದಿದೆ. ಟೈರ್ ವಿಚಾರಕ್ಕೆ ಬಂದರೆ ಗಾಯ್ಸ್ ಇದರಲ್ಲಿ ಎರಡರಲ್ಲೂ 7 inches ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಇದರಲ್ಲಿ ಬಂದುಬಿಟ್ಟು ಫ್ರಂಟ್ ಬಂದುಬಿಟ್ಟು 100/80 ಮತ್ತು ಬ್ಯಾಕಲ್ಲಿ ಬಂದು 140/70 ರೇಡಿಯಲ್ ಟ್ಯೂಬ್ಲೆಸ್ ಟೈರ್ಗಳು ಕೊಟ್ಟಿದ್ದಾರೆ. ಕಾರ್ನರಿಂಗ್ ಮಾತ್ರ ಒಳ್ಳೆ ಗ್ರಿಪ್ ಅಂತ ಸಿಗುತ್ತೆ, ಸ್ಟೆಬಿಲಿಟಿ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ಮೈಲೇಜ್ ವಿಚಾರಕ್ಕೆ ಬಂದರೆ ಗಾಯ್ಸ್ ಇದರಲ್ಲಿ ಆರಾಮ್ಸೆ 40 to 50 ಮೈಲೇಜ್ ಕೊಡುತ್ತೆ. ನೀವು ಟ್ರಾಫಿಕ್ ಜಾಮಲ್ಲಿ ಎತ್ಕೊಂಡೋದ್ರೆ, ಸಿಟಿ ರೈಡಲ್ಲಿ ಎತ್ಕೊಂಡೋದ್ರೆ ಮಿನಿಮಮ್ ಅಂದ್ರೂ 35 to 40 ಬಂದೇ ಬರುತ್ತೆ. ಹೈವೇಲಿ ತೊಗೊಂಡೋದ್ರೆ ನಿಮಗೆ ಮಿನಿಮಮ್ ಟು 50 to 60 ರೀಚ್ ಆಗೇ ಆಗುತ್ತೆ ಆರಾಮ್ಸೆ ಕಂಪೇರ್ ಟು ಅದರ್ ಸ್ಪೋರ್ಟ್ಸ್ ಬೈಕ್ಗೆ. ಈ 26 ಮಾಡಲ್ ಗೈಸ್ ಒಳ್ಳೆ ಸೀಟ್ ಕಂಫರ್ಟೇಬಲ್ ಕೊಟ್ಟವನೆ, ಮಾತ್ರ ಓಡ್ಸೋಕೆ ಮಾತ್ರ ಒಳ್ಳೆ ಮಜಾ ಸಿಗುತ್ತೆ. ಹೈವೇಲಾಗಲಿ ಇದರಲ್ಲಾಗಲಿ ಒಳ್ಳೆ ಮಜಾ ಬರುತ್ತೆ ಗೈಸ್ ಸೀಟಿಂಗ್ ಪೊಸಿಷನ್ನು. ಆದರೆ ಏನಂದರೆ ಈ ರಿಸ್ಟ್ ಏನಿದೆ, ಈ ಹ್ಯಾಂಡಲ್ ಬಾರ್ ಏನಿದೆ, ಹ್ಯಾಂಡಲ್ ಬಾರ್ ಬಂದು ಸ್ವಲ್ಪ ಲೀನಿಂಗ್ ಕೊಟ್ಟಿದ್ದಾನೆ. ಆದರೆ ಒಳ್ಳೆ ಅಗ್ರೆಸಿವ್ ಆಗಿ ಗಾಡಿ ಹೋಗುತ್ತೆ ಹೈವೇದಲ್ಲಾಗಲಿ. ಸ್ಪೀಡ್ ವಿಚಾರಕ್ಕೆ ಬಂದರೆ ಗಾಯ್ಸ್ ಒಳ್ಳೆ 155 cc ಇರೋದ್ರಿಂದ ಮಿನಿಮಮ್ ಅಂದರೆ 130 to 140ವರೆಗೂ ಹೊಡಿಬೋದು ಸ್ಪೀಡ್ ಬಂದು. ಮೀಟ್ರ್ ವಿಚಾರಕ್ಕೆ ಬಂದರೆ ಗಾಯ್ಸ್ ಇದರಲ್ಲಿ ಬಂದುಬಿಟ್ಟು LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮೀಟ್ರ್ ಬಂದಿದೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಸ್ಪೋರ್ಟ್ಸ್ ಮೋಡ್ ಇದೆ, ಸ್ಟ್ರೀಟ್ ಮೋಡ್ ಇದೆ. ನೀವು ಆ್ಯಾವ್ರೇಜ್ ಕಿಲೋಮೀಟ್ರ್ ಚೆಕ್ ಮಾಡ್ಕೋಬೋದು, ಮತ್ತು ಕೂಲೆಂಟ್ ಚೆಕ್ ಮಾಡ್ಕೋಬೋದು, ಬ್ಯಾಟ್ರಿ ಪರ್ಸೆಂಟೇಜನ್ನ ಚೆಕ್ ಮಾಡ್ಕೋಬೋದು ಆರಾಮಾಗಿ. ನೀವು ಕಂಪೇರ್ ಟು ಇದರಲ್ಲಿ ಚೆಕ್ ಮಾಡಿದ್ರೆ R15 VM ಮಾನ್ಸ್ಟರ್ ವರ್ಷನ್ ಏನಿದೆ ಅದಕ್ಕೂ ಇದಕ್ಕೂ ಮೀಟರ್ ಕ್ಲಸ್ಟರು ಚೇಂಜ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.